ಏಮದಪ್ಪ, ಇದೊಂದು ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ದೇವಸ್ಥಾನ. ಆದರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಪ್ರಜೆಗಳು ಈ ದೇವಾಲಯಕ್ಕೆ ಚನ್ನವೀರಪ್ಪನ ದೇವಾಲಯವೆಂದು ನಾಮಕರಣ ಮಾಡಿದ್ದಾರೆ. ಶಿವನಹಳ್ಳಿ ಗ್ರಾಮದಲ್ಲಿ ಚನ್ನವೀರಭದ್ರ ಸ್ವಾಮಿ ದೇವಾಲಯ. ಇನ್ನು ಕೃಷ್ಣಗಿರಿ ಜಿಲ್ಲೆ ಡೆಂಕನಕಟ್ಟೆ ತಾಲೂಕು ತಲಿ ಜವಳಗೇರಿ ಸಮೀಪದಲ್ಲಿ ನೆಲೆಗೊಂಡಿರುವ ಈ ಚನ್ನವೀರಪ್ಪನ ದೇವಾಲಯವು ಶಿವನಹಳ್ಳಿ ಶನಿರಪ್ಪನ ದೇವಸ್ಥಾನವೆಂದು ನಾಮಕರಣವಾಗಿದೆ. ಈ ಶಿವನಹಳ್ಳಿ ಶನಿರಪ್ಪ ಎಂಬುವವರು ಯಾರು ಎಂಬ ಪ್ರಶ್ನೆಗೆ ಭದ್ರಕಾಳಿ ವೀರಭದ್ರ ಸ್ವಾಮಿಗೆ ಅಪ್ಪಟ ಭಕ್ತನಾಗಿರ್ತಾರೆ. ಸುಮಾರು 20 ವರ್ಷ ಜಪಗಳನ್ನು ಮಾಡಿ ಇವರು ವೀರಭದ್ರ ಸ್ವಾಮಿಯಿಂದ ದೀಕ್ಷೆಯನ್ನು ಪಡೆದು ಶಿವನಹಳ್ಳಿ ಎಂಬ ಗ್ರಾಮದಲ್ಲಿ ಇವರು ವೀರಭದ್ರ ಸ್ವಾಮಿಗಾಗಿ ಜೀವ ಸಮಾಧಿಯನ್ನು ಸಹ ಆಗಿರ್ತಾರೆ. ಇನ್ನು ಇವರು 1932ರಲ್ಲಿ ಪಾಲ್ಗುಣ ಮಾಸ ಪೌರ್ಣಮಿ ದಿನದಂದು ಸ್ವತಃ ವೀರಭದ್ರ ಸ್ವಾಮಿಗೆ 20 ವರ್ಷ ಜಪಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಜೀವ ಸಮಾಧಿ ಆಗಿ ಇನ್ನು ಬರುವ ಭಕ್ತರಿಗೆ ಬೇಡಿದ ವರಗಳನ್ನು ಕೊಡುತ್ತಾ ಚನ್ನವೀರಭದ್ರ ಸ್ವಾಮಿ ದೇವಾಲಯವು ಎಂದು ಪ್ರಸಿದ್ಧವಾಗಿದೆ. ಇನ್ನು ಇಲ್ಲಿ ಪ್ರತಿ ಮಂಗಳವಾರವೂ ವಿಶೇಷವಾಗಿದೆ. ಪ್ರತಿ ಮಂಗಳವಾರ ವೀರಭದ್ರ ಸ್ವಾಮಿ ಸನ್ನಿಧಿಯಲ್ಲಿ ನೀವು ಹೂವನ್ನು ವರವಾಗಿ ಸಹ ಕೇಳಬಹುದು. ನಿಮ್ಮ ಊರುಗಳಲ್ಲಿ ಗೋಮಾತೆ ಆರೋಗ್ಯ ಪರಿಹಾರ, ಇನ್ನು ಮದುವೆ ಮಕ್ಕಳು ಎಂಬ ಎಲ್ಲಾ ಅರಿಕೆಗಳು ನೆರವೇರುವ ಒಂದು ಪುಣ್ಯ ಕ್ಷೇತ್ರವಾಗಿ ಶಿವನಹಳ್ಳಿ ಚನ್ನವೀರಪ್ಪ ದೇವಾಲಯವು ಎಂದು ಪ್ರಸಿದ್ಧಿಯಾಗಿದೆ. ತಳಿ ಟು ಜವಳಗೇರಿ ಮುಖ್ಯ ರಸ್ತೆ ಶಿವನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಗೊಂಡಿರುವ ಚನ್ನವೀರಪ್ಪನ ದರ್ಶನ ಹಾಗೂ ಚನ್ನವೀರಭದ್ರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಎಲ್ಲರಿಗೂ ಹೆಚ್ಚಿಗೆ ಶೇರ್ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟಾಟಾ, ಬೈ ಬಾಯ್.